ಕ್ರಿಯಾಪದಗಳು ಮತ್ತು ಅವುಗಳ ರೂಪಗಳು. ಅದರಲ್ಲಿ ಇವತ್ತು ನಾವು ಕೆಲವು ಕ್ರಿಯಾಪದಗಳನ್ನು ಕಲಿಯೋಣ. ವರ್ಬ್ 1, ವರ್ಬ್ 2, ವರ್ಬ್ 3 ಮತ್ತು ವರ್ಬ್ 4 ಅಂತ ಏನು ಅಂತ ಮೊದಲೇ ಹೇಳಿದ್ದೇನೆ, ಇವತ್ತು ಪುನಃ ಹೇಳ್ತೇನೆ. ವರ್ಬ್ 1 ಅಂದರೆ ಪ್ರೆಸೆಂಟ್ ಟೆನ್ಸ್, ವರ್ಬ್ 2 ಅಂದರೆ ಪಾಸ್ಟ್ ಟೆನ್ಸ್, ವರ್ಬ್ 3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್, ವರ್ಬ್ 4 ಅಂದರೆ ಪ್ರೆಸೆಂಟ್ ಪಾರ್ಟಿಸಿಪಲ್. ಇದು ಇಂಗ್ಲೀಷ್ನಲ್ಲೇ ಉಂಟು, ನಮ್ಮ ಭಾಷೆಗಳಲ್ಲಿ ಇದಕ್ಕೆ ಅರ್ಥ ಹುಡುಕುವುದು ಭಾಳ ಕಷ್ಟ. ವಾಕ್ಯ ರೂಪದಲ್ಲಿ ಉಪಯೋಗಿಸುವಾಗ ಅದಕ್ಕೆ ಅರ್ಥವನ್ನು ಕೊಡ್ಬೋದು. ಓಕೆ, ಈಗ ನೋಡಿ 161ನಿಂದ 180ವರೆಗೆ ಇವತ್ತು ಕೊಡ್ತಾ ಇದ್ದೇನೆ. ಕೊಡುಗೆ ಮಾಡು, ಕಾಂಟ್ರಿಬ್ಯೂಟ್, ಕಾಂಟ್ರಿಬ್ಯೂಟ್, ಕಾಂಟ್ರಿಬ್ಯೂಟೆಡ್, ಕಾಂಟ್ರಿಬ್ಯೂಟೆಡ್, ಕಾಂಟ್ರಿಬ್ಯೂಟಿಂಗ್. ಪ್ರತಿ ಮಾಡು ಅಂದರೆ ಪ್ರತಿಲಿಪಿ ಮಾಡು, ಕಾಪಿ, ಕಾಪಿ, ಕಾಪೀಡ್, ಕಾಪೀಡ್, ಕಾಪಿಂಗ್. ಸರಿಪಡಿಸು, ಕರೆಕ್ಟ್, ಕರೆಕ್ಟ್, ಕರೆಕ್ಟೆಡ್, ಕರೆಕ್ಟೆಡ್, ಕರೆಕ್ಟಿಂಗ್. ನೃತ್ಯ ಮಾಡು, ಡ್ಯಾನ್ಸ್, ಡ್ಯಾನ್ಸ್, ಡ್ಯಾನ್ಸ್ಡ್, ಡ್ಯಾನ್ಸ್ಡ್, ಡ್ಯಾನ್ಸಿಂಗ್. ವಿಳಂಬ ಮಾಡು, ಡಿಲೇ, ಡಿಲೇ, ಡಿಲೇಡ್, ಡಿಲೇಡ್, ಡಿಲೇಯಿಂಗ್. ನಿರಾಕರಿಸು, ಡಿನೈ, ಡಿನೈ, ಡಿನೈಡ್, ಡಿನೈಡ್, ಡಿನೈಯಿಂಗ್. ನಾಶ ಮಾಡು, ಡಿಸ್ಟ್ರಾಯ್, ಡಿಸ್ಟ್ರಾಯ್, ಡಿಸ್ಟ್ರಾಯ್ಡ್, ಡಿಸ್ಟ್ರಾಯ್ಡ್, ಡಿಸ್ಟ್ರಾಯಿಂಗ್. ಸಂದೇಹಿಸು ಅಂದರೆ ಸಂಶಯ ಪಡು, ಡೌಟ್, ಡೌಟೆಡ್, ಡೌಟೆಡ್, ಡೌಟಿಂಗ್. ಒತ್ತಿ ಹೇಳು, ಎಂಪಾಸೈಸ್ ಅಂದರೆ ಸ್ವರಭಾರ ಹಾಕು, ಸ್ವಲ್ಪ ಹೇಳಿದ್ದನ್ನೇ ಗಟ್ಟಿಯಾಗಿ ಹೇಳುವುದು. ಎಂಪಾಸೈಸ್, ಎಂಪಾಸೈಸ್ಡ್, ಎಂಪಾಸೈಸ್ಡ್, ಎಂಪಾಸೈಸ್ಡಿಂಗ್. ಸಕ್ರಿಯಗೊಳಿಸು, ಎನೇಬಲ್, ಎನೇಬಲ್, ಎನೇಬಲ್ಡ್, ಎನೇಬಲ್ಡ್, ಎನೇಬ್ಲಿಂಗ್. ಸೇರಿಸು, ಇನ್ಕ್ಲೂಡ್, ಇನ್ಕ್ಲೂಡ್, ಇನ್ಕ್ಲೂಡೆಡ್, ಇನ್ಕ್ಲೂಡೆಡ್, ಇನ್ಕ್ಲೂಡಿಂಗ್. ಹೆಚ್ಚಿಸು, ಇನ್ಕ್ರೀಸ್, ಇನ್ಕ್ರೀಸ್, ಇನ್ಕ್ರೀಸ್ಡ್, ಇನ್ಕ್ರೀಸ್ಡ್, ಇನ್ಕ್ರೀಸಿಂಗ್. ಸೂಚಿಸು, ಇಂಡಿಕೇಟ್, ಇಂಡಿಕೇಟ್, ಇಂಡಿಕೇಟೆಡ್, ಇಂಡಿಕೇಟೆಡ್, ಇಂಡಿಕೇಟಿಂಗ್. ಪ್ರಭಾವ ಬೀರು, ಪ್ರಭಾವ ಮಾಡು, ಇನ್ಫ್ಲುಯೆನ್ಸ್, ಇನ್ಫ್ಲುಯೆನ್ಸ್, ಇನ್ಫ್ಲುಯೆನ್ಸ್ಡ್, ಇನ್ಫ್ಲುಯೆನ್ಸ್ಡ್, ಇನ್ಫ್ಲುಯೆನ್ಸಿಂಗ್. ಪರಿಚಯಿಸು, ಇಂಟ್ರಡ್ಯೂಸ್, ಇಂಟ್ರಡ್ಯೂಸ್, ಇಂಟ್ರಡ್ಯೂಸ್ಡ್, ಇಂಟ್ರಡ್ಯೂಸ್ಡ್, ಇಂಟ್ರಡ್ಯೂಸಿಂಗ್. ಆಹ್ವಾನಿಸು, ಇನ್ವೈಟ್, ಇನ್ವೈಟ್, ಇನ್ವೈಟೆಡ್, ಇನ್ವೈಟೆಡ್, ಇನ್ವೈಟಿಂಗ್. ತೀರ್ಪು ಕೊಡು, ಜಡ್ಜ್, ಜಡ್ಜ್, ಜಡ್ಜ್ಡ್, ಜಡ್ಜ್ಡ್, ಜಡ್ಜಿಂಗ್. ಜಡ್ಜ್ಡ್ ಅಲ್ಲ, ಜಡ್ಜ್ಡ್ ಕೆಲವರೆಲ್ಲ ಜಡ್ಜ್ ಜಡ್ಜ್ಡ್ ಹೇಳ್ತಾರೆ, ಜಡ್ಜ್ ಜಡ್ಜ್ಡ್ ಅಲ್ಲ, ಅದು ಜಡ್ಜ್, ಜಡ್ಜ್ಡ್, ಜಡ್ಜ್ಡ್, ಜಡ್ಜಿಂಗ್. ಸೀಮಿತಗೊಳಿಸು, ಲಿಮಿಟ್, ಲಿಮಿಟ್, ಲಿಮಿಟೆಡ್, ಲಿಮಿಟೆಡ್, ಲಿಮಿಟಿಂಗ್. ಕೊಂಡಿ ಹಾಕು ಅಂದರೆ ಲಿಂಕ್ ಮಾಡೋದು, ಒಂದಕ್ಕೊಂದು ಸೇರಿಸು, ಲಿಂಕ್, ಲಿಂಕ್ಡ್, ಲಿಂಕ್ಡ್, ಲಿಂಕಿಂಗ್. ಉಲ್ಲೇಖಿಸು, ನೋಟ್, ನೋಟ್, ನೋಟೆಡ್, ನೋಟೆಡ್, ನೋಟಿಂಗ್. ನಾನಿದ್ರ ಉಚ್ಚಾರ ಸಹ ಕೊಡ್ತಾ ಇದ್ದೇನೆ, ನೋಡಿ ಉಚ್ಚಾರದೊಂದಿಗೆ ಬಾಯ್ಪಾಠ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಇನ್ನೂ ಹೆಚ್ಚು ನಿಮಗೆ ಕ್ಲಾಸ್ ಬೇಕಿದ್ದರೆ ಇದನ್ನು ಇನ್ನೊಂದು ಸ್ವಲ್ಪ ಕ್ರಿಯಾಪದಗಳನ್ನು ಕೊಡ್ತೇನೆ. ಆಮೇಲೆ ಇದು ಇಡೀ 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 ಬರ್ತದೆ, ಇಡೀ ಇಡೀ ಇದು ಕೊಟ್ಟು ಏನು ಪ್ರಯೋಜನ ಇಲ್ಲ. ಸೊ ಅದು ನೀವು ಗೊತ್ತಾಗ್ತದೆ, ಮತ್ತು ಇಷ್ಟು ಕಲ್ತ್ರೆ ಸಾಕು. ಇನ್ನೊಂದು ಒಂದೆರಡು ದಿನ ಕೊಡ್ತೇನೆ. ಆಮೇಲೆ ನಾನು ಹೇಳಿದ್ದೇನೆ ನಿಮಗೆ, ನಂದು ಹೊಸ ಕೋರ್ಸು ಏನು ಇಂಗ್ಲೀಷ್ ಬರೋದವರಿಗೆ ABCD ಇಂದ ಫಸ್ಟಿಗೆ ನಾವು ಶಬ್ದ ಹೇಗೆ ಮಾಡೋದು, ನಂತರ ವಾಕ್ಯ ಹೇಗೆ ಮಾಡೋದು, ನಂತರ ವಾಕ್ಯವನ್ನು ಇಂಗ್ಲೀಷಲ್ಲಿ ಹೇಳುವುದು ಹೇಗೆ, ಸೊ ಮತ್ತು ಮಾತಾಡೋದು ಹೇಗೆ, ಅಂದರೆ ಓದಲಿಕ್ಕೆ ಬರೀಲಿಕ್ಕೆ ಮಾತಾಡಲಿಕ್ಕೆ ಇಂಗ್ಲೀಷಲ್ಲಿ ಕಲಿಸುವಂಥ ಹೊಸ ಕೋರ್ಸ್ ಬೇಸಿಕ್ನಿಂದ ಕಲಿಯುವವರಿಗೆ ಹೇಳಿಕೊಡ್ತೇನೆ. ಅದು ತುಂಬ ದೊಡ್ಡ ಕೋರ್ಸ್ ಇದೆ. ಇವತ್ತು ನಾನು ನೋಡಿದರೆ ಅದು ಸಾಧಾರಣ ಒಂದು 150, 200ಕ್ಕಿಂತಲೂ ಜಾಸ್ತಿ ವಿಡಿಯೋಗಳು ಅದಕ್ಕೆ ಬೇಕಾಗ್ತದೆ. ಸೊ ಅದು ನೀವು ಯಾರಿಗಾದರೂ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಮೊದಲು ನನ್ನ ಈ ಪೇಜನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ಭಾಳ ಒಳ್ಳೆಯದು. 89 ರೂಪೀಸ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಅದರಲ್ಲಿ ನಾನು ಜಾಸ್ತಿ ಅದನ್ನು ಹೇಳ್ತೇನೆ. ಮತ್ತು ಏನಾದರೂ ನಿಮಗೆ ಕಲೀಲಿಕ್ಕೆ ಬೇರೆ ಏನಾದರೂ ಇದ್ದರೆ ನನಗೆ ಕೆಳಗೆ ಮೆಸೇಜ್ ಮಾಡಿ.